ಇತಿಹಾಸ ಪ್ರಸಿದ್ಧ ಉಸ್ಕೂರು ಮದ್ದೂರಮ್ಮ ಜಾತ್ರಾ ಮಹೋತ್ಸವ ಮಾರ್ಚ್ 21ರಿಂದ 25ನೇ ತಾರೀಕಿನವರೆಗೆ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ. ಇನ್ನು ಈ ಜಾತ್ರೆಯ ಬಗ್ಗೆ ನೂರಾರು ವರ್ಷಗಳ ಇತಿಹಾಸವಿದ್ದು, ಸುತ್ತ ಇರುವ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳಿಂದ ಕುರ್ಜುಗಳನ್ನು ಕಟ್ಟಿ ದನಗಳ ಸಹಾಯದಿಂದ ಉಸ್ಕೂರು ಗ್ರಾಮದಲ್ಲಿ ನೆಲೆಸಿರುವ ಗ್ರಾಮ ದೇವತೆ ಮದ್ದೂರಮ್ಮನ ಸನ್ನಿಧಿಗೆ ಬರುತ್ತಿದ್ದರು. ಇದೊಂದು ಕರ್ನಾಟಕ ರಾಜ್ಯಕ್ಕೆ ಹೆಸರುವಾಸಿಯಾದ ಐತಿಹಾಸಿಕ ಉಸ್ಕೂರು ಮದ್ದೂರಮ್ಮ ಜಾತ್ರೆ ಮಹೋತ್ಸವವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಮಾರ್ಚ್ 21ರಿಂದ 25ನೇ ತಾರೀಕಿನವರೆಗೆ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಂತ ಮದ್ದೂರಮ್ಮ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಉಸ್ಕೂರು ಪಾಪಣ್ಣನವರು ದೇವಾಲಯದ ಆವರಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ವಿಶೇಷವಾಗಿ ಮಾರ್ಚ್ 21ರಂದು ಅಮ್ಮನವರಿಗೆ ದೀಪೋತ್ಸವ ಹಾಗೂ ರಾತ್ರಿ 8 ಗಂಟೆಗೆ ವಾದ್ಯಗೋಷ್ಠಿ, ಇನ್ನು ವಿಶೇಷವಾಗಿ ಮಾರ್ಚ್ 22ರಂದು ಅಗ್ನಿಕುಂಡ ಮತ್ತು ದೀಪೋತ್ಸವ ಕಾರ್ಯಕ್ರಮ ಹಾಗೂ ಸಂಜೆ 4 ಗಂಟೆಗೆ ಉಸ್ಕೂರು ಮದ್ದೂರಮ್ಮ ದೇವಾಲಯದ ಆವರಣದಲ್ಲಿ ಸುಮಾರು 11ಕ್ಕೂ ಹೆಚ್ಚು ವಿವಿಧ ಗ್ರಾಮಗಳ ತೇರುಗಳ ಆಗಮನ ಮತ್ತು ಸಂಜೆ 7 ಗಂಟೆಗೆ ಕೋಲಾಟ ಕಾರ್ಯಕ್ರಮ ಮತ್ತು ರಸ ಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತದೆ. ಹಾಗೆಯೇ ಮಾರ್ಚ್ 23ರಂದು ಮಧ್ಯಾಹ್ನ 1 ಗಂಟೆಗೆ ಮಕ್ಕಳ ಸಿಡಿ ಉತ್ಸವ ಹಾಗೂ ರಾತ್ರಿ 8 ಗಂಟೆಗೆ ವಾದ್ಯಗೋಷ್ಠಿ, ಹಾಗೆಯೇ ರಾತ್ರಿ 1 ಗಂಟೆಗೆ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನ ಕರಗ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮಗಳನ್ನು, ನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಸೇರಿದಂತೆ 10 ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಉಸ್ಕೂರು ಗ್ರಾಮಸ್ಥರ ಮತ್ತು ದಾನಿಗಳ ಸಹಯೋಗದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಲಿದೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು, ಗಣ್ಯರು, ಸ್ವಾಮೀಜಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಅನೇಕ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು, ಸ್ಥಳೀಯ ಮುಖಂಡರುಗಳು ಭಾಗವಹಿಸಲಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹಾಗೂ ಉಸ್ಕೂರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಮದ್ದೂರಮ್ಮ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಸ್ಕೂರು ಪಾಪಣ್ಣನವರು ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಚೆಲುವರಾಜು, ಉಸ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯಲ್ಲಪ್ಪ, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಕಾಗಡೆ, ಮುಖಂಡರಾದ ರಾಜಣ್ಣ, ಪ್ರಕಾಶ್, ಮರಿಯಪ್ಪ, ಮುನಿರಾಜು, ಮನೋಹರ್, ಭೂಷಣ್, ಅತ್ತಿಬೆಲೆ ರವಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಈ ತೇರುಗಳದೇ ಒಂದು ಮಹತ್ವ ನಿಮಗೆಲ್ಲ ಗೊತ್ತಿರೋಂಗೆ ಇಡೀ ವಿಶ್ವದಲ್ಲಿ ಎಲ್ಲಿ ಕೂಡ ಈ ಥರ ಒಂದು ತೇರುಗಳು ರಥೋತ್ಸವ ನಡೆಯೋದಿಲ್ಲ. ಆದ್ದರಿಂದ ಶನಿವಾರ ಈ ಒಂದು ರಥೋತ್ಸವ ಕಾರ್ಯಕ್ರಮ ಇರ್ತದೆ. ಮತ್ತು ಭಾನುವಾರ ಮಧ್ಯಾಹ್ನ ಮತ್ತು ಮಕ್ಕಳ ಶಿಡಿ ಇರ್ತದೆ. ಸಂಜೆ ಸುಮಾರು 53 ಪಲ್ಲಕ್ಕಿಗಳು ಉತ್ಸವ ಇರ್ತದೆ. ಮತ್ತು ದ್ರೌಪದಿ ಕರಗ ಕೂಡ ರಾತ್ರಿ ಇರ್ತದೆ. ಅದರಿಂದ ಎಲ್ಲ ಭಕ್ತರು ಕೂಡ ಸಕಾಲಕ್ಕೆ ಏನು ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಈ ದೇವಿಯ ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮ ವಾಹಿನಿಯನ್ನು ಮಹಿಳೆಯವಾಗಿ ನಾನು ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಏನು ನಾವು ಪ್ರತಿ ವರ್ಷದಂತೆ ಬರೋ ಒಂದು ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಎಲ್ಲರೂ ಕೂಡ ನಾವು ಸಮಿತಿ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿಯ ವತಿಯಿಂದ ಎಲ್ಲ ಕೂಡ ನಾವೊಂದು ಏರ್ಪಾಡುಗಳನ್ನು ಮಾಡಿಕೊಂಡಿದ್ದೇವೆ. ಏನು ಮುಖ್ಯವಾಗಿ ನೀರಿನ ವ್ಯವಸ್ಥೆ, ಕುಡಿಯೋದಕ್ಕೆ ಮತ್ತು ಊಟದ ವ್ಯವಸ್ಥೆ ಮತ್ತು ನರಿಮೇಲಿನ ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡಿದ್ದೀರಿ. ಮತ್ತು ಬರೋ ಜನರಿಗೆ BMTCಯಿಂದ ಸಾರಿಗೆ ವ್ಯವಸ್ಥೆ ಕೂಡ ಏರ್ಪಾಡು ಮಾಡಿದ್ದೀರಿ. ಅದೇ ರೀತಿಯಲ್ಲಿ ಯಾವುದೇ ಕೂಡ ಅಹಿತ ಘಟನೆ ನಡೀಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಪೊಲೀಸ್ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯವರು ಸಹಕರಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಭಕ್ತರು ಸಕಾಲಕ್ಕೆ ಆಗಮಿಸಿ ದೇವ ಕೃಪೆಗೆ ಪಾತ್ರರಾಗಬೇಕಾಗಿ ನಮ್ಮ ವಾಹಿನಿ. ಸರ್, ಈ ಬಾರಿ ಏನು ವಿಶೇಷ? ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಸಹಜವಾಗಿ ಪ್ರತಿ ವರ್ಷ ಈ ವರ್ಷ ಕೂಡ ನಾವು ಇದು ಮಾಡ್ತೀವಿ. ಈ ವರ್ಷ ಹೊಸದಾಗಿ ಗಟ್ಟಲ್ಲಿ ಒಂದು ರಥೋತ್ಸವವನ್ನು ಕಟ್ತಾ ಇದ್ದಾರೆ. ಯಾಕಂದರೆ ಈ ತಾಯಿಗೆ ತವರುಮನೆ ಗಟ್ಟೆ ಅಂತ ಹೇಳ್ತಿದ್ರು ಎಲ್ಲರೂ ಕೂಡ ಹಿರಿಯರು. ಅದರಿಂದ ಮೊದಲು 101 ತೇರು ಬರ್ತಾಯಿತ್ತಂತೆ, ನಾವು ಕಂಡಿಲ್ಲ.
ನಾವು ಈಗ ರೈಲ್ವೆ ಟ್ರ್ಯಾಕು ಮತ್ತು ಈ ಹೈಟೆನ್ಷನ್ ವೈರ್ಗಳು ರಸ್ತೆಗಳು ಮತ್ತು ಎಲ್ಲ ಸಿಟಿ ಡೆವಲಪ್ ಆದಂಗೆ ಸಹಜ ಎಲ್ಲ ಊರುಗಳಲ್ಲಿ ಕೂಡ ನಿಂತೋಗ್ಬಿಟ್ಟು ಈಗ 12 ಬರ್ತಾಯಿತ್ತು. ಈಗ ನೋಡಿ ರೈಲ್ವೆ ಹೈಟೆನ್ಷನ್ ಅದು ಪವರ್ ಲೈನ್ ಬಂದ ಮೇಲೆ ಅದು ಕೂಡ ಆ ಕಡೆ 6 ಬರ್ತಾರೆ ಈ ಕಡೆ ತೇರುಗಳು. ಈಗ ಆದರೂ ಕೂಡ ಕೊಡ್ತೀವರು ಈಗ ಅಲ್ಲಿಂದ ಕಟ್ಕೊಂಡ್ಬಂದು ಆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಅದು ಒಬ್ಬರು ಮಾತ್ರ. ಮಿಕ್ಕಿದ್ದು ಇನ್ನು 5 ತೇರುಗಳು ಈ ಗ್ರಾಮಕ್ಕೆ ಆಗಮಿಸಿದೆ. ಬರುವ ಭಕ್ತಾದಿಗಳಿಗೆ ಈಗ ಜಾಸ್ತಿ ಜನ ಭಕ್ತಾದಿಗಳು ಬರ್ತಾರೆ ಸರ್. ಪಬ್ಲಿಕ್ಕು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಕುರ್ಚಿಗಳು ಬರೋದಕ್ಕೆ ವ್ಯವಸ್ಥೆ ರೋಡು ಇಲ್ಲ. ಈಗ ಅದಕ್ಕೋಸ್ಕರನೇ ಪಾರ್ಕಿಂಗ್ ವ್ಯವಸ್ಥೆ ನಾವು ಅಲ್ಲಿ ಗ್ರೌಂಡ್ ಇದೆಯಲ್ಲ, ಆ ಗ್ರೌಂಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಆಲ್ರೆಡಿ ರಸ್ತೆ ಏನು ಇವತ್ತು ತೆರಳು ಬರೋ ಮಾರ್ಗಗಳಲ್ಲಿ ಶಾಸಕರು ಎಲ್ಲರಿಗೂ ಕೂಡ ಮನೆ ಕರೆಸಿಬಿಟ್ಟು PWರಿಗೆ ಮತ್ತು RDB ಅವರಿಗೆ ಕರೆಸಿ ರಸ್ತೆಗಳನ್ನೆಲ್ಲ ಸರಿ ಮಾಡಬೇಕು, ಗುಂಡಿ ಮುಚ್ಚೆ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ಮನೇಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಒಂದು ಕಾರ್ಯಗಳನ್ನು ನಡೀತಾ ಇದೆ. ಬರೋ ಭಕ್ತಾದಿಗಳಿಗೆ ಯಾವ ರೀತಿ ವ್ಯವಸ್ಥೆ? ಬರೋ ಭಕ್ತಾದಿ ಎಲ್ಲರಿಗೂ ಕೂಡ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಎಷ್ಟು ಜನ ಬಂದರೂ ಕೂಡ ಅಷ್ಟು ಜನಕ್ಕೆ ಕೂಡ ಊಟದ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ಕುರ್ಚಿಗಳು ಹೈಟು ಏನಾದರೂ ಈ ಸತಿ ಲಿಮಿಟ್ ಮಾಡಿದ್ದೀರಾ? ಹೌದು ಸರ್, ಲಿಮಿಟ್ ಮಾಡಿದಿರಿ. ಯಾಕಂತೇಳಿದ್ರೆ ಸರ್ಕಾರ ಏನು ಗೈಡ್ಲೈನ್ ಕೊಟ್ಟಿದೆ ಅದ್ರ ಪ್ರಕಾರ ಅವ್ರಿಗೆ ನಾವು ಕರೆಸಿ ಮೊನ್ನೆ ಪೂರ್ವ ಸಭೆ ಮಾಡಿ ಅವರೆಲ್ಲ ತಿಳಿಸಿದ್ದೀವಿ. ಯಾಕಂತೇಳಿದ್ರೆ ಯಾವುದೇ ಕೂಡ ಅಹಿತಕರ ಘಟನೆಗಳು ನಡೆಯಬಾರ್ದು. ಎಲ್ಲರೂ ಕೂಡ ಭಕ್ತಿ ಎಷ್ಟು ಮುಖ್ಯನೋ ಜನಗಳ ಒಂದು ಸೇಫ್ಟಿ ಕೂಡ ಅಷ್ಟೇ ಮುಖ್ಯ ಅಲ್ವಾ. ಅದರಿಂದ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಕೂಡ ಅವ್ರ ಹತ್ರ ಹೇಳಿದ್ವಿ. 100% ನಾವೆಲ್ಲ ಕರೆಸಿ ಎಲ್ಲರಿಗೂ ಕೂಡ ಅವ್ರನ್ನ ಎಲ್ಲ ತೇರು ಕಟ್ಟೋ ಒಂದು ಊರಿನ ಗ್ರಾಮಸ್ಥರ ಹಿರಿಯನ್ನೆಲ್ಲ ಕರೆಸ್ಬಿಟ್ಟು ಎಲ್ಲರ ಸಂಬಂಧದಲ್ಲಿ ಈಗ ಸೇಫ್ಟಿ ಮುಖ್ಯ ಆ ವಿಚಾರವಾಗಿ ನೋಡಿ ಯಾವುದೇ ಕೂಡ ತೊಂದರೆ ಆಗಬಾರ್ದು ಯಾರಿಗೂ ಕೂಡ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ತಿಳಿಸಿದ್ದೀವಿ. ಮತ್ತು ಸ್ವಚ್ಛತೆ ಬಗ್ಗೆ ಯಾವ ರೀತಿ ಇದು ಮಾಡಿದ್ದೀರಾ ಸರ್? ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿದ್ದೀರಿ. ಅದೇ ರೀತಿ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ನಾವು ಸುಮಾರು ಒಂದು ಮೊಬೈಲ್ ಟಾಯ್ಲೆಟ್ಗಳನ್ನ ಸುಮಾರು ಒಂದು 6 ಕಡೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು. ಈಗ ಅಂಗಡಿಗಳೆಲ್ಲ ಅಕ್ಕಪಕ್ಕ ಜೋಡಿಸ್ದಂಗೆಲ್ಲ ಕ್ರೋಡ್ ಜಾಸ್ತಿ ಆಗುತ್ತೆ ಈ ಬಾರಿ. ಯಾವ ಥರ ಅದೇನು ನೋಡಿ ಅಂಗಡಿಗಳೆಲ್ಲ ವ್ಯವಸ್ಥಿತವಾಗಿ ನಾವು ಏನಂತಂದರೆ ಸಹಜವಾಗಿ ಎಲ್ಲ ಬಂದಾಗ ಎಲ್ಲರಿಗೆ ಏನಂತಂದರೆ ದಿನೇ ದಿನೇ ಜನ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಮತ್ತು ಅದೇ ರೀತಿ ವ್ಯಾಪಾರಸ್ಥರು ಕೂಡ ಬರ್ತದೆ. ಯಾಕಂತಂದರೆ ಈಗ ನಾವು ಈ ಜಾತ್ರೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ಬದುಕಬೇಕು, ಅಂಗಡಿ ವ್ಯಾಪಾರಿಗಳು ಬದುಕಬೇಕು, ಮಧ್ಯಮ ಬರಬೇಕು. ನೀವು ಮನೆ ಸಹಜ ನೋಡಿದ್ದೀರಿ ಈ ಮಹಾಕುಂಭ ನಡೀತಲ್ಲ, ಅಲ್ಲಿ ನಾನು ಕೂಡ ಹೋದ ಸಹಜವಾಗಿ ಏನೆಲ್ಲ ಭಕ್ತರಿಗೆ ಏನಾಗ್ತದೆ ವ್ಯವಸ್ಥೆಗಳು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯತೆ ಅವರ ನಂಬಿಕೆ. ಈ ಒಂದು ಜಾತ್ರೆಗಳು ಇವೆಲ್ಲ ನಡೆಯೋದು ಏನಂತ ಅಂತಂದ್ರೆ ಎಲ್ಲ ಒಂದು ಕಡೆ ಸೇರಿದಾಗ ನಮ್ಮಲ್ಲಿರೋದು ಎಲ್ರಿಗೂ ಹಂಚಲಿ ಅನ್ನೋ ಉದ್ದೇಶದಲ್ಲೇ ಈ ಜಾತ್ರಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿರೋದು. ಯಾರೆಲ್ಲ ಅತಿಥಿಗಳು ಎಲ್ಲ ಆಗಮಿಸ್ತಾರೆ ಈ ಪ್ರೋಗ್ರಾಮ್? ಈ ಬಾರಿ ಮಾನ್ಯ ಉಪಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಸಾಹೇಬರು ಮತ್ತು ಮುಜರಾಯಿ ಸಚಿವರಾದಂಥ ರಾಮಲಿಂಗೇಗೌಡ ಸಾಹೇಬರು ಮತ್ತು ಸ್ಥಳೀಯ ಸಂಸದಂಥ ಮಂಜುನಾಥ್ ಸರ್ ಅವರು ಮತ್ತು ಸ್ಥಳೀಯ ನಮ್ಮ ಜನಪ್ರಿಯ ಶಾಸಕ ಶಿವಣ್ಣವರು, ಮಾಜಿ ಸಂಸದಂಥ DK ಸುರೇಶ್ ಅವರು, ಮಾಜಿ ಮಂತ್ರಿಗಳಾದಂಥ A ನಾರಾಯಣಸ್ವಾಮಿ ಅವರು, ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರುಗಳು, ಸ್ಥಳೀಯ ಎಲ್ಲ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂಥ ಪಾಪಣ್ಣವರು ನಮ್ಮ ಮಧುರಮ್ಮ ದೇವಿ ಜಾತ್ರೆಯ ವಿಶೇಷತೆಗಳನ್ನು ವಿವರವಾಗಿ ನಿಮ್ಮ ಮುಂದೆ ತಿಳಿಸಿದ್ದಾರೆ. ಅದೇ ರೀತಿ ಏನು ಆ ಕಾಲದಿಂದಲೂ ಏನು ಮಧುರಮ್ಮನ ಜಾತ್ರೆ ನಡೀತಾ ಇತ್ತು, ಈ ವರ್ಷವೂ ಅದೇ ರೀತಿ ಮಧುರಮ್ಮನ ಜಾತ್ರೆ ನೆರವೇರಲಿದ್ದು 21ರಿಂದ 25ರವರೆಗೆ ಏನೇನು ಕಾರ್ಯಕ್ರಮಗಳು, ಯಾವ್ಯಾವ ರೀತಿ ಭಕ್ತಾದಿಗಳ ಒಂದು ವ್ಯವಸ್ಥೆಗಳು ಅನ್ನೋದ್ರ ಬಗ್ಗೆ ನಮ್ಮ ಪಾಪಣ್ಣವರೀಗ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. 21ರಂದು ಶ್ರೀ ಮಧುರಮ್ಮ ದೇವಿಯ ದೀಪೋತ್ಸವಗಳಿರುತ್ತೆ. 22ರಂದು ತೇರುಗಳ ಆಗಮನ, 23ರಂದು ಪಲ್ಲಕ್ಕಿ ಉತ್ಸವ ಮತ್ತು ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಇರುತ್ತೆ. ಆಮೇಲೆ ಮಂಗಳವಾರ ದಿನ ತೇರುಗಳ ನಿರ್ಗಮನ, ಅಲ್ಲಿಗೆ ಮಧುರಮ್ಮ ದೇವಿ ಜಾತ್ರೆಯ ಅಂತ್ಯವಾಗುತ್ತೆ. ಏನು ಈ ಮಧುರಮ್ಮ ದೇವಿ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸಾರ್ವಜನಿಕವಾಗಿ ಏನು ಜನಗಳ ಮೂಲಭೂತ ಸೌಕರ್ಯಗಳಿಗೆ ಕುಡಿಯೋ ನೀರಿನಾಗಿರ್ಬೋದು, ಸ್ವಚ್ಛತೆಯಿಂದ ಇರ್ಬೋದು, ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನೈರ್ಮಲ್ಯ ವ್ಯವಸ್ಥೆಗಳು ಪಂಚಾಯತಿ ಕಡೆಯಿಂದ ಏನು ಆಗ್ತಾ ಇದ್ದವು ಅದನ್ನು ಪಂಚಾಯತಿ ಜವಾಬ್ದಾರಿ ವಹಿಸ್ಕೊಳ್ತಾ ಇದೆ. ಹಾಗೂ ಮಧುರಮ್ಮ ದೇವಿ ಸಮಿತಿ ಕಡೆಯಿಂದ ಏನು ಎಲ್ಲ ಜವಾಬ್ದಾರಿಗಳು ವಹಿಸ್ಕೋಬೇಕು ಸಮಿತಿ ವಹಿಸ್ಕೊಳ್ತಾ ಇದೆ. ಹಾಗೂ ಮುಜರಾಯಿ ಇಲಾಖೆಯಿಂದ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಅದು ಮುಜರಾಯಿ ಇಲಾಖೆ ಮಾಡ್ತಾ ಇದೆ.
ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈಗ ಪೊಲೀಸ್ ಇಲಾಖೆ ವತಿಯಿಂದ ಏನು ಜನಗಳ ಒಂದು ಹಿತದೃಷ್ಟಿಯಿಂದ ಏನು ಕಾನೂನು ಸುವ್ಯವಸ್ಥೆಯಲ್ಲಿ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಏನು ಎಲ್ಲ ಭದ್ರತೆಗಳು ಬೇಕೋ ಎಲ್ಲ ರೀತಿ ಭದ್ರತೆಗಳನ್ನು ಒದಗಿಸಿಕೊಡ್ತಾ ಇದೆ. ಅದೇ ರೀತಿ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಜಾತ್ರೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ವೈದ್ಯಾಧಿಕಾರಿಗಳು ಎಲ್ಲನೂ ಎಲ್ಲ ವ್ಯವಸ್ಥಿತವಾಗಿ ಈ ಬಾರಿ ಜಾತ್ರೆ ನೆರವೇರಲಿದೆ. ಯಾವುದೇ ವಿಧವಾದಂಥ ಒಂದು ಸಾರ್ವಜನಿಕ ರೀತಿಯಲ್ಲಿ ಯಾವುದೇ ಒಂದು ಲೋಪದೋಷಗಳು ಆಗದ ರೀತಿಯಲ್ಲಿ ನಮ್ಮ ಊರಿನ ಎಲ್ಲ ಮುಖಂಡರುಗಳು ಎಲ್ಲ ಪಕ್ಷ ಭೇದ ಮರೆತು ಎಲ್ಲರೂ ಈ ಜಾತ್ರೆಯನ್ನು ಒಟ್ಟಾಗಿ ಸೇರಿ ಮುದ್ದುರಮ್ಮ ಜಾತ್ರೆಯನ್ನು ನೆರವೇರಿಸಿ ಮುದ್ದುರಮ್ಮ ದೇವಿ ಜಾತ್ರೆಯಿಂದ ಎಲ್ಲ ಭಕ್ತಾದಿಗಳಿಗೆ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರಿಗೆ ನಮ್ಮ ಉಸ್ತುವಾರಿಗೆ ಇಡೀ ಈ ಮುದ್ದುರಮ್ಮ ದೇವಿಯ ಭಕ್ತಾದಿಗಳು ಎಲ್ಲೆಲ್ಲಿ ಯಾರ್ಯಾರು ಬಂದು ಈ ಮುದ್ದುರಮ್ಮ ದೇವಿಯಲ್ಲಿ ಅಡಿಕೆಯನ್ನು ಹೊತ್ಕೊತಾರೋ ಅವರಿಗೆಲ್ಲರೂ ಮುದ್ದುರಮ್ಮ ದೇವಿ ಒಳ್ಳೆಯದಾಗಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ನಮ್ಮ ಮುದ್ದುರಮ್ಮ ದೇವಿ ಜಾತ್ರೆಗೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಒಳ್ಳೆಯದಾಗಿ ಶುಭ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಅಂಗವಾಗಿ ಈಗಿನ ಈ ಒಂದು ಹೊಸಪೇಟನ್ನು ಇಟ್ಕೊಂಡಿದ್ದಾರೆ ನಮ್ಮ ಮಧುರಮ್ಮ ದೇವಿಯ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸಮ್ಮುಖದಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಮಧುರಮ್ಮನವರ ಒಂದು ಜಾತ್ರೆಯ ವಿಶೇಷತೆಯನ್ನು ಎಲ್ಲ ಈಗ ಸ್ನೇಹಿತರಿಬ್ಬರು ಹೇಳಿದ್ದಾರೆ. ಇನ್ನು 21ನೇ ತಾರೀಕು ನಮ್ಮ ಜಾತ್ರೆ ಪ್ರಾರಂಭ ಆಗ್ತದೆ. 21ನೇ ತಾರೀಕು ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನಗಳೆಲ್ಲ ದೀಪೋತ್ಸವವನ್ನು ಬೆಳಗ್ಗೆಯಿಂದಲೇ ಆಚರಣೆ ಮಾಡ್ತಾರೆ. ಅವತ್ತಿನ ಬೆಳಗ್ಗೆ ನಮ್ಮ ಊರಿನ ದೀಪೋತ್ಸವ ಬೆಳಗ್ಗೆ ಬಂದು ಇಲ್ಲಿ ಮಧುರಮ್ಮನ ದೇವಸ್ಥಾನಕ್ಕೆ ಬರ್ತಾರೆ. ಆಮೇಲೆ 22ನೇ ತಾರೀಕು ಈ ಸುತ್ತಮುತ್ತಲಿನ ಗ್ರಾಮಗಳಿಂದ ನಮಗೆ ತೇರುಗಳ ಆಗಮನ ಆಗ್ತಿದೆ. ಈ ಮುಂಚೆ ನಮಗೆ ರೈಲ್ವೆ ಟ್ರ್ಯಾಕ್ ಬರೋದಕ್ಕೆ ಮುಂಚೆ ಒಂದು 4 ಗಂಟೆಗಳು ನಮಗೆ ಬರ್ತಾಯಿತ್ತು. ಈಗ ಅದು ಅಡಚಣೆಯಿಂದ ಅವ್ರು ಬರ್ತಾರೆ, ಅವ್ರು ಬಂದು ಪಾಪ ರೈಲ್ವೆ ಟ್ರ್ಯಾಕಿಂದ ಆ ಕಡೆಯೇ ನಿಲ್ಲಿಸ್ತಾರೆ. ಅದು ಅವ್ರಿಗೂ ಪಾಪ ಬೇಸರ. ಇಲ್ಲಿ ತನಕ ಬಂದಿದ್ದೀವಿ, ನಾವು ಅಮ್ಮನ ಒಂದು ಸನ್ನಿಧಿಗೆ ಬರಲಿಲ್ಲ ಅಂದರು. ಅಮ್ಮನ ಭರವಸೆಗೆ ಅವ್ರಿಗೊಂದು ದಾರಿ ಕೊಟ್ಟು ಇಲ್ಲಿ ಅಮ್ಮನ ಸನ್ನಿಧಿಗೆ ಬರೋ ಥರ ಮಾಡಲಿ ಅಂತ ನಾವು ಅಮ್ಮನ ಹತ್ರ ಅವ್ರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಆಮೇಲೆ 23ನೇ ತಾರೀಕು ಇಲ್ಲಿ ನಮ್ಮ ಮುದ್ದುರಮ್ಮನವರ ಸುತ್ತಮುತ್ತಿನ ಹಳ್ಳಿಯಿಂದ ಒಂದು 50 ಪಲ್ಲಕ್ಕಿಗಳು ಬರ್ತಿದೆ. ನೈಟು ನಮ್ಮ ಧರ್ಮರಾಯ ಹೊಸ ಕುಲಸ್ಥರಿಂದ ಕರ್ಗವನ್ನು ಆಚರಣೆ ಮಾಡ್ತಾರೆ. ಹಾಗೆ ನಮ್ಮ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯಿಂದ ಯಾರ್ಯಾರು ನಮ್ಮ ಇಲ್ಲಿ ಬರ್ತಾರೋ ಎಲ್ಲರಿಗೂ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಅಭಿವೃದ್ಧಿ ಸಮಿತಿಯಿಂದ ಮಾಡಿಕೊಂಡಿದ್ದಾರೆ. ಹಾಗೆ ಈಗ ಪೊಲೀಸ್ ಇಲಾಖೆಯಿಂದ ನಮ್ಮ ಜಾತ್ರೆಯಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತ ಸುಮಾರು ಒಂದು 200-250 CCTVಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಒಂದು ಜನಗಳಿಗೆ ಯಾವುದೇ ಒಂದು ತೊಂದರೆ ಆಗದಿರ ಇರಲಿ ಅಂತ ಅವರನ್ನು ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಅದು ಈಗ ಈ ನಮ್ಮ ಆನೇಕಲ್ ತಾಲೂಕಿನಿಂದ ಸುತ್ತಮುತ್ತ ಬೆಂಗಳೂರಿಂದ ಎಲ್ಲ ಬರೋ ಅಮ್ಮನ ಸೇವೆ ಮಾಡೋದು ಬರ್ತಾ ಇದ್ದಾರೆ. ಎಲ್ಲ ಇವರಿಗೆ ಭಕ್ತಾದಿಯರಿಗೆಲ್ಲ ಮಧುರಮ್ಮನವರು ಒಳ್ಳೆ ಬುದ್ಧಿ ಕೊಟ್ಟು ಯಾರಿಗೆ ಒಂದು ಅಹಿತಕರ ಘಟನೆ ಆಗದೆ ಹಾಗೆ ಒಂದು ಅಮ್ಮನ ಜಾತ್ರೆಯನ್ನು ಚೆನ್ನಾಗಿ ವಿಜೃಂಭಣೆಯಾಗಿ ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿ. ತೇರುಗಳು ಇದು ಮಾಡಿದ್ರು ಲಿಮಿಟ್